ಪಕ್ಕಾ ಪ್ಲಾನ್ ಮಾಡಿಯೇ ಸುಹಾಸ್ ಶೆಟ್ಟಿ ಮರ್ಡರ್ ನಡೆದಿದೆ. ಸುಹಾಸನ ಹಿಂಬಾಲಿಸಿ ಬಂದಿದ್ರು ಹಂತಕರ ಗ್ಯಾಂಗ್. ನೋಡಿ, ಪಕ್ಕಾ ಪ್ಲಾನ್ ಮಾಡಿಕೊಂಡು ಇಲ್ಲಿ ಸುಹಾಸ್ನನ್ನ ಮರ್ಡರ್ ಮಾಡಲಾಗಿದೆಯಾ? ಯಾಕಂತಂದ್ರೆ ಆತನನ್ನ ಫಾಲೋ ಮಾಡ್ಕೊಂಡು ಬಂದಿದ್ರು ಹಂತಕರ ಗ್ಯಾಂಗ್. ಇನೋವಾ ಕಾರ್ನಲ್ಲಿ ಸುಹಾಸ್ ಶೆಟ್ಟಿ ಬರ್ತಿದ್ದ. ಹೇಗ್ ನಡೀತು ಅಟ್ಯಾಕ್ ಅಂತ. ಟೆಂಪೋ ಮತ್ತು ಸ್ವಿಫ್ಟ್ ಕಾರನ್ನ ಹಂತಕರು ಹಿಂಬಾಲಿಸಿದ್ರು. ಸುಹಾಸ್ ಕಾರಿಗೆ ಟೆಂಪೋವನ್ನ ಗುದ್ದಿಸಿದ್ದಾರೆ ದುಷ್ಕರ್ಮಿಗಳು. ಪ್ಲಾನ್ ಮಾಡ್ಕೊಂಡು ನಡೆದಿರೋದಿದು. ಬಜಪೆ ಕನ್ನಿಪದವು ಬಳಿ ಸುಹಾಸ್ ಶೆಟ್ಟಿ ಕಾರ್ಗೆ ಡಿಕ್ಕಿ ಆಗಿದೆ. ಕಾರು ಅಡ್ಡ ಹಾಕಿ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರಸ್ತೆಯಲ್ಲಿಯೇ ಸುಹಾಸ್ ಶೆಟ್ಟಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸುಹಾಸ್ ಹತ್ಯೆ ಬಳಿಕ ಕಾರ್ನಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿದೆ. ಇನೋವಾ ಕಾರ್ನಲ್ಲಿ ಸುಹಾಸ್ ಹೋಗ್ತಾ ಇರ್ತಾರೆ. ಟೆಂಪೋ ಮತ್ತು ಸ್ವಿಫ್ಟ್ ಕಾರನ್ನ ಹಂತಕರು ಹಿಂಬಾಲಿಸಿಕೊಂಡು ಬಂದಿರ್ತಾರೆ. ಸುಹಾಸ್ ಕಾರಿಗೆ ಟೆಂಪೋವನ್ನ ಗುದ್ದಿಸುವಂತ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ. ಸೊ ಡಿಕ್ಕಿ ಆದ ನಂತರದಲ್ಲಿ ಕಾರನ್ನು ಅಡ್ಡ ಹಾಕಿ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರಸ್ತೆಯಲ್ಲಿಯೇ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂಥ ಸುಹಾಸ್ನನ್ನ ಸ್ಥಳೀಯರು ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಬಟ್ ಆಲ್ರೆಡಿ ಅಷ್ಟರಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸೊ ಇದು ದುಷ್ಕರ್ಮಿಗಳು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರವೀಣ್ ನೆಟ್ಟಾರು ಹತ್ಯೆಗೂ ಈ ಒಂದು ಸುಹಾಸ್ ಶೆಟ್ಟಿ ಹತ್ಯೆಗೂ ಲಿಂಕ್ ಇದೆಯಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಸದ್ಯ ನಡೀತಾ ಇದೆ. ಕೋಮುಗಲಭೆ ಹಿಂಸಾಚಾರ ಯಾವುದೂ ಕೂಡ ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಸದ್ಯ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇನ್ನು ಬಂದ್ಗೆ ಕರೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ವಾಹನಗಳು ಕೂಡ ಓಡಾಡ್ತಾ ಇಲ್ಲ. ಅದರಲ್ಲೂ ಈ ಖಾಸಗಿ ಬಸ್ಗಳು, ಆಟೋಗಳು ಇದ್ಯಾವುದು ಕೂಡ ಓಡಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇದೆ. ಇನ್ನು ಇವತ್ತು ಮೃತ ಸುಹಾಸ್ ಶೆಟ್ಟಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆಸ್ಪತ್ರೆ ಬಳಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆಗತ್ತೆ. ಕುಟುಂಬಸ್ಥರಿಗೆ ಸುಹಾಸ್ ಶೆಟ್ಟಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಿಗುವಿನ ವಾತಾವರಣ ಇದೆ. ಒಂದು ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಯಾಕಂತಂದರೆ ಆಸ್ಪತ್ರೆ ಬಳಿ ಈಗ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಅವರನ್ನು ನಿಯಂತ್ರಿಸುವಂಥ ಕೆಲಸ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತು ಮೃತ ಸುಹಾಸ್ ಶೆಟ್ಟಿಯ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಆ ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಕುಟುಂಬಸ್ಥರಿಗೆ ಸುಹಾಸ್ ಶೆಟ್ಟಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಸೊ ಇದು ಸದ್ಯ ಮಂಗಳೂರಲ್ಲಿ ಆಸ್ಪತ್ರೆಯ ಮುಂಭಾಗ ಕಂಡು ಬರ್ತಾ ಇರುವಂಥ ದೃಶ್ಯ. ಅಂದರೆ ಈ ಕೊಲೆ ಆದ ನಂತರದಲ್ಲಿ ಅಲ್ಲಿ ಎಷ್ಟು ಜನ ಸೇರಿದ್ರು, ಎಷ್ಟು ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರೆಲ್ಲರೂ ಜಮಾವಣೆಗೊಂಡಿರುವಂಥದ್ದನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಿನ್ನೆ ಅಟ್ಯಾಕ್ ಆದ ನಂತರದಲ್ಲಿ ಏನು ಸುಹಾಸ್ ಶೆಟ್ಟಿನ ಕೂಡಲೇ ಸ್ಥಳೀಯರು ಆಸ್ಪತ್ರೆ ಕರ್ಕೊಂಬರುವಂಥ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ಆಸ್ಪತ್ರೆಯ ಬಳಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಮತ್ತೊಂದು ಕಡೆ ಈ ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ಆ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಸೊ ಓವರಾಲ್ ಆಗಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ, ಯಾಕೆ ಅಂತಂದರೆ ಕೋಮು ಗಲಭೆ ಸೃಷ್ಟಿ ಆಗಬಾರ್ದು. ಮತ್ತೊಂದು ಕಡೆ ಈ ಒಂದು ಸೆನ್ಸಿಟಿವ್ ವಿಚಾರ, ಯಾಕಂತಂದರೆ ಪ್ರವೀಣ್ ನೆಟ್ಟಾರು ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಅದಾದಮೇಲೆ ಫಾಜಿಲ್ ಕೊಲೆ, ಈಗ ಫಾಜಿಲ್ ಕೊಲೆಗೆ ಪ್ರತೀಕಾರಕ್ಕಾಗಿ ಸುಹಾಸ್ ಶೆಟ್ಟಿ ಕೊಲೆ ನಡೆದಿದೆ. ಜೊತೆಗೆ ಒಂದಷ್ಟು ಫಿನಿಶ್ ಅನ್ನುವಂಥ ಒಂದು ಪೋಸ್ಟ್ ಏನು ಹಾಕಲಾಗಿತ್ತು. ಎಲ್ಲೋ ಒಂದು ಕಡೆ ಮಾರ್ಚ್ 31ನೇ ತಾರೀಕೇನೆ ಈತನಿಗೆ ಮುಹೂರ್ತ ಇಟ್ಟಿದ್ರು, ಅಂದರೆ ಪಕ್ಕಾ ಪ್ಲಾನ್ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು ಅನ್ನುವಂಥ ಒಂದಷ್ಟು ಆಯಾಮದಲ್ಲಿ ಚರ್ಚೆಗಳು ಕೂಡ ಸದ್ಯ ನಡೀತಾ ಇದೆ. ಯಾಕೆ ಅಂತಂದರೆ ಸುಹಾಸ್ ಶೆಟ್ಟಿ ಕೊಲೆ ಆದ ನಂತರದಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಿನಿಶ್ ಅನ್ನುವಂಥ ಪೋಸ್ಟನ್ನು ಕೂಡ ಹಾಕಲಾಗಿತ್ತು.